ಯೇಸುವಿಗೆ ಸ್ತೋತ್ರ. ಇಂದು 23 ಡಿಸೆಂಬರ್ 2025. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಾಕ್ಯದ ಪ್ರಾರಂಭ ಭಾಗ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ಜೀವಕ್ಕೂ ಭಕ್ತಿಗೂ ಬೇಕಾಗಿರುವ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನವನ್ನು ಹೊಂದಿಕೊಂಡಿರುವ ದೇವಜನರು ಕ್ರಿಸ್ತನಿಗಾಗಿ ಜೀವಿಸಲು ಪರಮಾವಧಿ ಪ್ರಯತ್ನ ಮಾಡುವವರಾಗಿರಬೇಕು. ಫಿಲಿಪ್ಪಿ ಸಭೆಗೆ ಪೌಲನು ಪತ್ರಿಕೆಯನ್ನು ಬರೆಯುವಾಗ ಈ ಅಧಿಕಾರಯುಕ್ತ ಆದೇಶವು ಪ್ರತಿಧ್ವನಿಸುವಂಥದ್ದನ್ನು ನಾವು ಕಾಣುತ್ತೇವೆ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಫಿಲಿಪ್ಪಿ ಸಭೆಯ ದೇವಜನರಿಗೆ ಪ್ರಬೋಧಿಸುವಂಥದ್ದು, ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಮನುಕುಲಕ್ಕೆ ಪರಿಪೂರ್ಣವಾದ ಮತ್ತು ಸಮಗ್ರವಾದ ರಕ್ಷಣೆಯನ್ನು ದಯಪಾಲಿಸಿದನು. 1 ಪೇತ್ರ 2:9 ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹೀಗೆ ದೇವರಿಂದ ಉಚಿತವಾದ ರಕ್ಷಣೆಯನ್ನು ಪದವಿಯನ್ನು ಪಡೆದುಕೊಂಡಿರುವ ನಾವುಗಳು ಪೌಲನು ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ಹೇಳಿರುವಂತೆ ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುವಂತವರಾಗಿರಬೇಕು. ಪೇತ್ರನು ಪೀಠನಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಹೇಳುವಂಥದ್ದು, ಯೇಸು ಕ್ರಿಸ್ತನ ಮೂಲಕ ಅಮೂಲ್ಯವಾಗಿರುವ ವಾಗ್ದಾನವನ್ನು ಹೊಂದಿದವರಾದ ನೀವು ಈ ಕಾರಣದಿಂದ ಪೂರ್ಣಾಸಕ್ತಿಯುಳ್ಳವರಾಗಿ ಅಥವಾ ಉತ್ಸಾಹ ಭರಿತರಾಗಿ ಅತ್ಯಾಸಕ್ತಿಯಿಂದ ಜರೂರಾಗಿ ನಿಮ್ಮ ದೈನಂದಿನ ಜೀವಿತದಲ್ಲಿ ಕೆಲವು ಸದ್ಗುಣಗಳನ್ನು ಕೂಡಿಸಿಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಬೆಲೆ ಕಟ್ಟಲಾಗದ ವಾಗ್ದಾನವನ್ನು ಹೊಂದಿಕೊಂಡಿರುವ ನಾವುಗಳು ನಮ್ಮಲ್ಲಿ ದೈವಿಕ ಗುಣಗಳನ್ನು ಧರಿಸಿಕೊಂಡಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.